ವೀಕ್ಷಕರೇ, ಇದೊಂದು ವಿಶೇಷ ಸಂಚಿಕೆ. ಯಾಕಂದ್ರೆ ಇಂದಿನ ಮುಂಜಾನೆ ಏನು ಬೆಂಗಳೂರಿನಲ್ಲಿ ಪ್ರತಿದಿನ ಅಲ್ಲಿನ ಲಾಲ್ ಬಾಗ್ ಆಗಬಹುದು, ಕಬ್ಬನ್ ಪಾರ್ಕ್ ಆಗಬಹುದು, ಉದ್ಯಾನವನಗಳಲ್ಲಿ ಸಂಚಾರ ಮಾಡ್ತಾ ಜನಗಳ ಒಂದು ಕಷ್ಟವನ್ನ ಸ್ಪಂದಿಸೋದಕ್ಕೋಸ್ಕರ ಅವರ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇಂದು ಮುಂಜಾನೆ ಬೆಳಗ್ಗೆ ಏನು RSS ಗಣವಸ್ತ್ರದಲ್ಲಿದ್ದಂತಹ RR ನಗರದ ಶಾಸಕ ಮುನಿರತ್ನ ಅವರನ್ನ ಟೋಪಿ ಶಾಸಕ ಬಾಯಿಲಿ ವೇದಿಕೆ ಮೇಲೆ ಅಂತ ಕರೆದಿದ್ದಾರೆ. ಅದೊಂದು ಸಾರ್ವಜನಿಕ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡುವಂತಹ ಒಂದು ಉದ್ದೇಶದಲ್ಲಿ ಮುನಿರತ್ನ ಅವರ ಒಂದು ಮಾತೇನಾಗಿತ್ತು ಅಂದ್ರೆ, ನಾನು ಒಬ್ಬ ಜನಪ್ರತಿನಿಧಿನಿ, ನನ್ನನ್ನು ಯಾಕೆ ಒಂದು ಅಧಿಕೃತವಾದಂತಹ ಆಹ್ವಾನವನ್ನ ಕೊಡ್ಲಿಲ್ಲ. ಇದ್ರ ಜೊತೆಗೆ RSS 100 ವರ್ಷ ಪೂರ್ಣಗೊಳಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಪಥಸಂಚಲನ ಹಾಗೂ ಈ ತಿಂಗಳು ಪೂರ್ತಿ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತಹ RSS ಇಂದು ಕೂಡ ಆ ಒಂದು RSS ಸಮವಸ್ತ್ರದಲ್ಲೇ ಕಾಣಿಸ್ಕೊಂಡಿದ್ದಾರೆ ಮುನಿರತ್ನ ಅವರು. ಅದೇ ಸಂದರ್ಭದಲ್ಲಿ ಸಾರ್ವಜನಿಕರ ಮಧ್ಯೆ ಕೂತು ಈ ಒಂದು ಏನು ಕಾರ್ಯಕ್ರಮ ನಡೆದಿತ್ತು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಇಂತಹ ಸಂದರ್ಭದಲ್ಲಿ ಅವರನ್ನ ವೇದಿಕೆ ಮೇಲೆ ಕರೆದಿಲ್ಲದೆ ಇರುವಂತಹ ಕಾರಣ ಸಾರ್ವಜನಿಕರ ಮಧ್ಯೆ ಕೂತು ಸಾಕಷ್ಟು ಅವರು ಚರ್ಚೆ ಮಾಡ್ತಾ ಇರ್ಬೇಕಾರೆ, ಟೋಪಿ MLA ಯಾವ್ದೋ ಹೊಸ ಟೋಪಿ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ ಇವನು ಅಂತ ಒಂದು ಏಕವಚನದಲ್ಲಿ ಬಹಳ ಅಗೌರವವಾಗಿ ಮಾತನಾಡಿದ್ದಾರೆ ಅನ್ನೋಂಥದ್ದು ಇದೀಗ ಬಹಳ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ಟೋರಿ ಅಪ್ಡೇಟ್ ಆಗ್ತಾ ಇದೆ, ನೋಡೋಣ. ಡಿ.ಕೆ. ಶಿವಕುಮಾರ್ ಮತ್ತು ಮುನಿರತ್ನ ನಡುವೆ ಟೋಪಿ ಜಟಾಪಟಿ. ಇದು ಬೆಂಗಳೂರಿನ ಒಂದು ಸುದ್ದಿ ಆಗಿದೆ. ಇದು ಕರಿ ಟೋಪಿ MLA ಕರಿ ಟೋಪಿ MLA ವೇದಿಕೆ ಮೇಲೆ ಬಾ ಎಂದು ಕರೆದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ವೇದಿಕೆಯಲ್ಲೇ ಇದೀಗ ಒಂದು ಹೈ ಡ್ರಾಮಾ ನಡೆದಿರುವಂತದ್ದು. RSS ಸಮವಸ್ತ್ರದಲ್ಲಿದ್ದಂತಹ ಮುನಿರತ್ನ ಸ್ಥಳದಲ್ಲೇ ಪ್ರತಿಭಟನೆಗೆ ಕೂತಿದ್ದಾರೆ. ತಮಗೆ ಅವಮಾನ ಆದಂತಹ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ, RSS ಕಾರ್ಯಕರ್ತರ ನಡುವೆ ತೀವ್ರ ಜಟಾಪಟಿಗೆ ಕಾರಣ ಆಗಿದೆ. ಬೆಂಗಳೂರಿನಲ್ಲಿ ಶಾಸಕರಿಗೆ ಆಹ್ವಾನವಿಲ್ಲ. ಮುನಿರತ್ನ ಅವರ ಒಂದು ಆರೋಪ ಏನಾಗಿದೆ ಅಂದ್ರೆ, ಇದೊಂದು ಸಾರ್ವಜನಿಕ ಕಾರ್ಯಕ್ರಮ, ಕರ್ನಾಟಕದ ಸರ್ಕಾರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಯಾಕೆ ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಯಾದಂತಹ ತನ್ನನ್ನ ಅಂದ್ರೆ RR ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನ ಅವರನ್ನ ಯಾಕೆ ಆಹ್ವಾನಿಸಲಿಲ್ಲ ಅನ್ನೋಂಥದ್ದು ಪ್ರಶ್ನೆ ಆಗಿದೆ. ಟೋಪಿ MLA ಬಾಯಿಲ್ಲಿ ಎನ್ನುವಂತಹ ಒಂದು ಮಾತಿನಲ್ಲಿ, ಆ ಒಂದು ಧಾಟಿಯಲ್ಲಿ ಒಬ್ಬ ಜನಪ್ರತಿನಿಧಿನ ವೇದಿಕೆ ಮೇಲೆ ಕರೆದಿರುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂಥದ್ದು ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ನಡವಳಿಕೆಯ ಬಗ್ಗೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಅದು ಹೊಸದಾಗಿ ಟೋಪಿ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ ಇವನು, MLA ಟೋಪಿ MLA ಬಾಯಿಲ್ಲಿ ಅನ್ನುವಂಥದ್ದನ್ನ. ಯಾಕೆ ಇದು ಸಾಕಷ್ಟು ಸೂಕ್ಷ್ಮ ರೀತಿಯಲ್ಲಿ ಒಂದು ವಿಷಯ ಬದಲಾಗ್ತಾ ಇದೆ ಅಂತಂದ್ರೆ, RSS ನ ಗಣವೇಶದಲ್ಲಿ ಇದ್ದಿದ್ದು ಬಿಜೆಪಿಯ ಶಾಸಕ ಮುನಿರತ್ನ ಏನ್ ನೋಡ್ತಾ ಇದ್ದೀರಾ, ಅದು RSS ನ ಸಮಾವೇಶ ಒಂದು ಸಮವಸ್ತ್ರ ಆಗಿರುವಂತದ್ದು. ಬಿಳಿ ಶರ್ಟು, ಆ ಒಂದು ಬ್ರೌನ್ ಕಲರ್ ಪ್ಯಾಂಟ್ ಮತ್ತು ಏನು ಒಂದು ಆ ಕರಿ ಟೋಪಿ ಏನಿದೆ, ಇದು RSS ನ ಗಣವೇಶ. ಏನು ಪಥಸಂಚಲನ ಮಾಡ್ತಾರೆ RSS ಕಾರ್ಯಕರ್ತರು, ಅವರು ಧರಿಸುವಂತಹ ಈ ಒಂದು ಸಮವಸ್ತ್ರದ ಬಗ್ಗೆ ಲೇವಡಿ ಮಾಡಲಾಗಿದೆ ಅನ್ನುವಂಥದ್ದು ಬಿಜೆಪಿ ಹಾಗೂ RSS ನ ಮುಖಂಡರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳು, ರಾಜ್ಯಾಧ್ಯಕ್ಷರುಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಇದು ಗೂಂಡಾಗಿರಿ ಸಂಸ್ಕೃತಿ, ಬಿಜೆಪಿ ನಾಯಕರ ಒಂದು ಗೂಂಡಾಗಿರಿ ಸಂಸ್ಕೃತಿ ಅವರ ಮಾತಿನಲ್ಲೇ ಅರ್ಥ ಆಗುತ್ತೆ ಅವರ ಸಂಸ್ಕೃತಿ ಏನು ಅನ್ನುವಂಥದ್ದು ಈ ಒಂದು ವಿಷಯದ ಕುರಿತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಿಜೆಪಿ ಹಾಗೂ RSS ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಏನು RSS 100 ವರ್ಷ ಪೂರ್ಣಗೊಳಿಸಿದಂತ ಸಂದರ್ಭದಲ್ಲಿ ಇಂದು ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪಥಸಂಚಲನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಬಿಜೆಪಿಯವರು, RSS ನವರು. ಇದೇ ಒಂದು ಗಣಸ್ತ್ರದಲ್ಲೇ ತನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಮಧ್ಯೆ ಕೂತಿದ್ದಂತಹ ಮುನಿರತ್ನ, RR ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ನಗರದ ಶಾಸಕರಾದಂತಹ ಮುನಿರತ್ನ ಅವರನ್ನ ಸಾರ್ವಜನಿಕರ ಮಧ್ಯದಿಂದ ಗೌರವಯುತವಾಗಿ ಕರಿಬಹುದಾಗಿತ್ತು. ಇಲ್ಲಿ ಯಾವ ರೀತಿಯ ಚರ್ಚೆ ಆಯಿತು, ಯಾಕೆ ಇದು ಈ ಮಟ್ಟಕ್ಕೆ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ, ಬಿಜೆಪಿ ಹಾಗೂ RSS ನವರ ಮಧ್ಯೆ ಒಂದು ಜಟಾಪಟಿ ಒಂದು ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ.
ಏನಾಯ್ತು ಈ ಮುಂಜಾನೆ ಅಂತದನ್ನ ಈಗ ನೋಡ್ಕೊಂಬರೋಣ. ಒಂದ್ ನಿಮಿಷ ಮಧ್ಯ ಯಾರು ನಿಂತ್ಕೊಬೇಡಿ. ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ. ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕೆ MLA ಅವರು ಬಂದ್ರಿ ಈ ಕಡೆ ಕರಿ ಟೊಪ್ಪಿ MLA ಬೇರೆ ನಾಗರಿಕೆ MLA ಅವರು ಬಂದ್ರಿ ಈ ಕಡೆ ಕರಿ ಟೊಪ್ಪಿ MLA ಬೇರೆ ನಾಗರಿಕೆ MLA ಅವರು ಬಂದ್ರಿ ಈ ಕಡೆ ಕರಿ ಟೊಪ್ಪಿ MLA ಹೊಸ ಕರಿ ಟೊಪ್ಪಿ ಹಾಕು. ಆಮೇಲೆ 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 ಆಯ್ತು. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ, ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ. ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಎಸ್ ವೀಕ್ಷಕರೇ, ಬೆಂಗಳೂರಿನಲ್ಲಿ ಇಂದು ನಡೆದಂತಹ ಒಂದು ಕಾಂಗ್ರೆಸ್ನ DK ಶಿವಕುಮಾರ್ ವರ್ಸಸ್ ಬಿಜೆಪಿ ಮುನಿರತ್ನ, ಇವತ್ತವರು RSS ನ ಗಣವೇಶದಲ್ಲಿ ಕೂಡ ಇದ್ರು. ಸಾರ್ವಜನಿಕರ ಮಧ್ಯ ಕೂತು ಈ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ತಮ್ಮನ್ನ ಗೌರವಯುತವಾಗಿ ಆಹ್ವಾನ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ವೇದಿಕೆ ಮೇಲೆ ಬರ್ದೆ ಸಾರ್ವಜನಿಕರ ಮಧ್ಯೆ ಕೂತು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಂತಹ ಮುನಿರತ್ನ ಅವರನ್ನ, ಟೋಪಿ MLA ಬಾಯಿಲೆ ವೇದಿಕೆ ಮೇಲೆ ಯಾವ್ದೋ ಹೊಸ ಟೋಪಿ ಹಾಕೊಂಡ್ ಬಂದ್ಬಿಟ್ಟಿದ ನೀವನು ಅನ್ನುವಂತಹ ಒಂದು ಮಾತುಗಳೇನಿದೆ ಏಕವಚನದಲ್ಲಿ, ಇದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ ಬಿಜೆಪಿ ಹಾಗೂ RSS ವಲಯದಿಂದ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾತನ್ನ ಹೇಳೋದಕ್ಕೆ ನಮ್ಮ RSS ಮುಖಂಡರಾದಂತಹ ಪ್ರಭಾಕರ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ವಿಷಯ ಗಮನಕ್ಕೆ ಬಂದಿರಬೇಕು. ಈ ರೀತಿಯ ಒಂದು ಮಾತುಗಳೇನಿದೆ RSS ನ ಗಣವೇಶದ ಬಗ್ಗೆ ಆಗಿರಬಹುದು, ಉಪಮುಖ್ಯಮಂತ್ರಿಗಳ ಈ ಒಂದು ನಡವಳಿಕೆ ಬಗ್ಗೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ ಸರ್, ನಾನು ಏನು ಹೇಳ್ತೀನಿ ಅಂದ್ರೆ, ನಾನು ಸರ್ವಸಾಧಾರಣದ ಸ್ವಯಂ ಸೇವಕ. 6ನೇ ಕ್ಲಾಸ್ 5ನೇ ಕ್ಲಾಸ್ ಓದಕ್ರೆ ಶಾಖೆಗೆ ಹೋಗಿದಂತ ವ್ಯಕ್ತಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಕೂಡ ಕೆಲವು ವರ್ಷ ಸೇವೆ ಮಾಡಿದ್ದೆ ಕಾನ್ಸ್ಟೇಬಲ್ ಆಗಿ. ಇವತ್ತು ನಾನು ಕಾನ್ಸ್ಟೇಬಲ್ ಆಗಿ ಇದ್ದಿದ್ರೆ ನಾನು ಇವತ್ತು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಇವತ್ತು ನನಗೆ ಗೌರವ ಸಿಗ್ತಾ ಇರ್ಲಿಲ್ಲ. ಕಾರಣ ಅಂದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಅಪಘಾತ ಆಗುತ್ತೋ, ಲ್ಯಾಂಡ್ ಸ್ಲೈಡ್ ಆಗುತ್ತೋ, ಭೂಕುಸಿತ ಆಗುತ್ತೋ ನಮಗೆ ಕರೆ ಬರುತ್ತೆ. ಭೂಕುಸಿತ ಆಗಿದ್ದು, ಆಕ್ಸಿಡೆಂಟ್ ಆಗಲಿ, ಅಪಘಾತಕ್ಕೆ ಒಳಗಾದವರು ಹಿಂದುವೋ, ಮುಸ್ಲಿಮರು, ಕ್ರಿಶ್ಚಿಯನ್ರು ಅಂತ ನಾವ್ ಯಾರು ಕೇಳೋದಿಲ್ಲ. ಅಲ್ಲಿ ನಾವು ಏನ್ ಮಾಡ್ಬೇಕು, ಸೇವಾ ಮನೋಭಾವ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈ ಸಂಘ 1925 ಆಗಿರೋದು. 3 ವರ್ಷ ತುಂಬಿದೆ. ನಾನು ಸಂಘದವನಾಗಿ ಇವತ್ತು ನಾನು ಕಮ್ಯುನಲ್ ಆಗಿಲ್ಲ. ಮುಸ್ಲಿಮರಿಗಾಗಿ ತೊಂದರೆ ಆಗಿರ್ಲಿ, ಕ್ರಿಶ್ಚಿಯನ್ರಿಗೆ ತೊಂದರೆ ಆಗಿರ್ಲಿ, ಯಾರು ತೊಂದರೆ ಆಗ್ಲಿ, ಆಕ್ಸಿಡೆಂಟ್ ಆದಾಗ, ಅಪಘಾತ ಆದಾಗ ನಾವು ಒಂದು ಪ್ರಾಣವನ್ನ ಉಳಿಸ್ಕೊಡುವಂತದ್ದು ಇದು. ನಮ್ಮಲ್ಲಿ ಒಂದು ಭಾವನೆ ಇದೆ, ಬನ್ನಿ ಬಾಂಧವರೇ, ಬನ್ನಿ ಸೋದರರೇ, ಹೃದಯಗಳನ್ನು ಬೆಸೆಯೋಣ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯಿಯೇ ಯಶೋಗಾನ. ಈ ಯಶೋಗಾನ ಅಂದ್ರೆ ಯಾರು? ಭಾರತ ಮಾತೆ. ನಮ್ಮನ್ನ ಹೆತ್ತವರು ಹೆಣ್ಣು ಮಗಳು, ನಿಮ್ಮನ್ನ ಹೆತ್ತವರು ಹೆಣ್ಣು ಮಗಳು. ಭಾರತ ಮಾತೆಯನ್ನ ಹೆಣ್ಣು ಮಗಳಾಗಿ ಸೃಷ್ಟಿ ಮಾಡಿದಾಗ ಭಾರತ ಅನ್ನೋದು ನಮ್ಮ ತಾಯಿ ಅನ್ನೋಂಥ ಮನೋಭಾವನೆ ಬರಬೇಕು. ಆಯ್ತಾ? ಆಕ್ಸಿಡೆಂಟ್ ಆಗಿ, ಟ್ರೈನ್ ಆಕ್ಸಿಡೆಂಟ್ ಆಗಿ ಮತ್ತೇನೋ ಆದಾಗ ನೀನ್ ಹಿಂದುವ ಮುಸ್ಲಿಂ ಅಂತೇಳಿ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ತಾರೆ ಯಾರಾದ್ರೂ? ಇಲ್ಲ ಇಲ್ಲ ಇಲ್ಲ. ಆಗ ಈ ಕಾಂಗ್ರೆಸ್ನವರ ಈ ಕೆಟ್ಟ ಚಾಳಿ ಇದೆಯಲ್ಲ, ಅದನ್ನ ಮೊದಲು ನಿಲ್ಸ್ಕೊಳಕ್ಕೆ
ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಆದಾಗ ಮೊದಲು ಪ್ರಥಮ ಬಾರಿಗೆ RSS ಬಗ್ಗೆ ಅವರು ನಿಷೇಧ ಹೇರಿದ್ರು. ಹೌದು ಹೌದು. ಅಯೋಧ್ಯೆ ವಿಚಾರದಲ್ಲಿ ಕೂಡ ಬಂದಾಗ 90ರಲ್ಲಿ ನಿಷೇಧ ಹೇರಿದ್ರು. ನಾವು ಕಮೀಲು ಅಥವಾ ಒಂದು ಜಾತಿವಾದಿ ಧರ್ಮವಾದಿ ಇದ್ದೇವೆ. ಇವತ್ತು ನಾ ಈ ಸಂಘಟನೆ ಇಷ್ಟು ಮಟ್ಟಕ್ಕೆ ಬರಲಿಲ್ಲ. ನಾನು ಇವತ್ತು 62 ವರ್ಷ ಸ್ವಾಮಿ. ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಸರ್ ಬನ್ನಿ ರಕ್ತ ಕುಡಿತೆ, ನಾನು ಖಂಡಿತ ಹೋಗ್ತೀನಿ. ಒಂದು ಜೀವವನ್ನ ಉಳಿಸೋದು ಪ್ರತಿಯೊಬ್ಬ ಭಾರತ ದೇಶದ ಇರುವಂತ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅನ್ನೋದನ್ನ ಈ ಕೆಟ್ಟ ಚಾಲಿಯನ್ನ ಮತ್ತೆ ಅವ್ರು ಅರ್ಥ ಮಾಡ್ಕೊಳಕ್ ಹೇಳಿ ಮೊದಲು. ಎಸ್, ಸ್ವಯಂ ಸೇವಕರನ್ನ ಅವಮಾನ ಮಾಡುವಂತಹ ಒಂದು ಉದ್ದೇಶದಿಂದ ಈ ರೀತಿ ಒಬ್ಬ ಜನಪ್ರತಿನಿಧಿ RSS ಗಣವೇಶದಲ್ಲಿರುವಂತಹ ಒಬ್ಬ ಜನಪ್ರತಿನಿಧಿನ ಟೋಪಿ ಹೊಸ ಟೋಪಿ ಹಾಕೊಂಡು ಕೂತಿದ್ಯಾ ಇಲ್ಲಿ ಬಾಯಿಲಿ ವೇದಿಕೆ ಮೇಲೆ ಅಂತ ಅವ್ರು ಕರೀತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಲ್ಲ, ಹಾಗಾದ್ರೆ ನೆಹರು ಕೂಡ ಬಿಳಿ ಟೋಪಿ ಹಾಕೊಂಡು ಏನೇನ್ ಮಾಡಿದ್ರು ಒಂದು ದೇಶ ಒಡೆಯೋದಕ್ಕೆ ಕಾರಣ ಯಾರು? ಪಾಕಿಸ್ತಾನ, ಕಾಂಗ್ರೆಸ್ನವ್ರು ತಾನೆ. ಅಧಿಕಾರದ ಕುರ್ಚಿಯ ಕುಂಡಿ ಓಡೋದಕ್ಕೆ ನೆಹರು ಮೊದಲು ಬಲಿ ಕೊಟ್ಟಿದ್ದೆ ನಮ್ಮ ಭಾರತ ದೇಶವನ್ನ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ನವರು. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನಮ್ ಜೊತೆ ಚರ್ಚೆ ಹೇಳಿ ಅವ್ರಿಗೆ. ಅಧಿಕಾರಕ್ಕೋಸ್ಕರ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ದವರು. ನಾವು ಆಕ್ಚುಲಿ ಮಾನಸಿಕವಾಗಿ ಸುದ್ದಿ ಮಾಧ್ಯಮ ನೋಡ್ತಾ ಇದ್ದೀನಿ, ನಿಮ್ ಚಾನಲ್ ಅನ್ನ. ನಿಮ್ಮಲ್ಲಿ ಬಹಳ ವಿಶೇಷವಾದಂತ ಒಂದು ಚರ್ಚೆ ನಡೀತಾ ಇದೆ. ಐ ವಿಲ್ ಅಪ್ರಿಶಿಯೇಟ್ ದಟ್ ಯುವರ್ ಚಾನಲ್. ಈ ಒಂದು RSS ನ ಗಣವಸ್ತ್ರ ಆಗಿರ್ಬೋದು, ಈ ಒಂದು ಟೋಪಿ ಆಗಿರ್ಬೋದು, ಅದಕ್ಕೆ ಆದಂತಹ ಒಂದು ಮೌಲ್ಯ ಇರುತ್ತೆ. ಅದರ ಅರ್ಥ ಏನು ಸರ್? ಆ ಕರಿ ಟೋಪಿ ಹಾಕೊಳ್ಳುವಂತಹ ಒಂದು ಉದ್ದೇಶ ಏನು? ಅದಕ್ಕೆ ಅವಮಾನ ಮಾಡುವಂತಹ ಈ ರೀತಿ ಮಾತನಾಡಿದೆಯಲ್ಲ, ಆ ಯಾವ ರೀತಿಯ ಒಂದು ನೋವು ಒಬ್ಬ ಸ್ವಯಂ ಸೇವಕನಾಗಿ ಈ ರೀತಿಯ ನಿಮ್ಮ ಗಣವಸ್ತ್ರಕ್ಕೆ ಮಾಡಿರುವಂತಹ ಅವಮಾನದ ಬಗ್ಗೆ ಒಬ್ಬ ಸ್ವಯಂ ಸೇವಕರಾಗಿ ನಿಮ್ಗೆ ಆಗ್ತಾ ಇರುವಂತಹ ನೋವೇನು? ಸರಿ, ಈಗ ಇತ್ತೀಚಿನ ಒಂದೂವರೆ ವರ್ಷ ಹಿಂದೆ ವಿಧಾನಸೌಧ ಶಕ್ತಿ ಸೌಧದಲ್ಲಿ ಮುಸ್ಲಿಮರ ಒಂದು ಭಾವನೆ, ಭಕ್ತಿ ಎಲ್ಲ ಚಿಂತನೆಗೆ ಒಂದು ಬಿಳಿ ಟೋಪಿ ಹಾಕಿರ್ತಾರಲ್ವಾ, ಅದಕ್ಕೆ ನಮಗೆ ಆಕ್ಷೇಪ ಇಲ್ಲ. ಸತ್ತಾಗ ನಾವೆಲ್ಲ ಧರ್ಮ ಭೂಮಿ ಕೆಳಗೆ ಹೋಗೋದು, ಹಿಂದೂಗಳು ಮುಸ್ಲಿಮ್ ಎಲ್ಲರ ಕೆಳಗಿನ ಹೋಗೋದಲ್ವಾ. ಆದರೆ ನಮ್ಮನ್ನ ಒಂದು ವಾರಗಳಲ್ಲಿ 2 ದಿನ ಕೊಡತಂತ ಶರೀರವನ್ನು ತಿನ್ನುವಂತ ಹುಡುಗರಿಗೆ ಹಿಂದೂ ಯಾರೋ ಮುಸ್ಲಿಂ ಯಾರು ತಗೋತಿದ್ಯಾ? ಇಲ್ಲ. ಆದರೆ ಟೋಪಿ ಹಾಕಿದವನೊಬ್ಬ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಈ ಸಿದ್ದರಾಮಯ್ಯ ಸರ್ಕಾರ ಏನು ಉತ್ತರ ಕೊಡ್ತು? ಏನಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಇಲ್ಲ, ಸಿದ್ದರಾಮಯ್ಯ ಇನ್ಯಾರ್ಗೋ ಜಯಕಳ ಹಾಕಿ ಕೇಳ್ತಾರಲ್ಲ, ಇವ್ರ ತಲೆ ಒಳಗೆ ಏನ್ ತಿಂದಿದೆ ಅಂತ ತಿಳ್ಕೊಳ್ಳಿ, ಯಾವ ಲದ್ದಿ ಇದೆ ಅಂತ ಕೇಳಿ ಅವ್ರನ್ನ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೆ ದೇಶ ಎಷ್ಟು ಮುಖ್ಯವೋ ಅಷ್ಟೇ ತಾಯಿ ಮುಖ್ಯ, ತಾಯಿ ಎಷ್ಟು ಮುಖ್ಯವೋ ಅಷ್ಟೇ ದೇಶ ಅಲ್ವಾ. ಅದು ಹಿಂದೂ ಕೆಳಗೆ ಬೀಳಲಿ, ಮುಸ್ಲಿಂ ಕೆಳಗೆ ಬೀಳಲಿ, ಅವ್ರಿಗೆ ಹೇಳ್ಕೊಡೋಣ, ಅವ್ರ ಜೀವನ ರಕ್ಷಣೆ ಮಾಡೋಣ. ಅದು ಪ್ರತಿಯೊಬ್ಬ ಸ್ವಯಂ ಸೇವಕನ ಧ್ಯೇಯ ಮತ್ತು ಕರ್ತವ್ಯ ನಿಷ್ಠೆ. RSS ಅಲ್ಲಿ ಯಾರು ಸಂಬಳ ಕೊಡೋದಿಲ್ಲ. ಚಡ್ಡಿಗೆ ದುಡ್ಡು ಕೊಡ್ಬೇಕು, ಬಿಳಿ ಶರ್ಟ್ಗೆ ದುಡ್ಡು ಕೊಡ್ಬೇಕು, ಬಟ್ಟೆ ಸೋಪ್ ನಾವೇ ತಗೊಂಡೋಗೋದು. ನಾವು ದೇಶಕ್ಕೋಸ್ಕರ ದುಡಿಬೇಕು. ಜಾತಿ, ಧರ್ಮ, ಕುಲ, ಗೋತ್ರ ಎಲ್ಲರನ್ನ ಬಿಟ್ಟು ನಮ್ಮ ದೇಶ ಒಂದಾಗಬೇಕು ಅನ್ನೋ ಒಂದೇ ಒಂದು ಚಿಂತನೆ RSS ನವರ ಸಂಘದಲ್ಲಿ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಎಷ್ಟೋ ಜನಗಳು RSS ನ ವಿರೋಧ ಮಾಡಿದ್ರು. ಬಿಜೆಪಿ ಅಲ್ಲ, ಯಾವ ಪಕ್ಷದವಲ್ಲ, ಅಟಲ್ ಬಿಹಾರಿ ವಾಜಪೇಯಿಜಿಯವರು ಸಂಘದವರಲ್ವಾ, ಅವ್ರಿಗೆ ಅಜಾತ ಶತ್ರು ಅಂತ ಹೆಸರಿತ್ತು ಅಲ್ವಾ. ಪ್ರಭಾಕರ್ ಸರ್, ತಿಂಗಳುಗಳ ಹಿಂದೆ ವಿಧಾನಸೌಧದ ಒಳಗಡೆ ನಾನು ಶಾಖೆಗೆ ಹೋಗಿದ್ದೆ, ಕೇಶವ ಶಾಖೆಗೆ ಅದಕ್ಕೂ ಹೋಗಿದ್ದೆ, ನಮಸ್ತೆ ಸದಾ ವತ್ಸಲೆ ಅಂತ 2 ಲೈನ್ ಕೂಡ ಹಾಡ್ಬಿಟ್ಟಿದ್ರು DK ಶಿವಕುಮಾರ್ ಅವರು. ಗೊತ್ತಿಲ್ವಾ ಸಂಸ್ಕೃತಿ ಏನು ಅಂತ? ಗೊತ್ತಿಲ್ವಾ ಅವರು ಯಾವ ಒಂದು ಸಮವಸ್ತ್ರದಲ್ಲಿದ್ದಾರೆ? ಮುನಿರತ್ನ ಅಂತದ್ ಅವ್ರಿಗೆ ಗೊತ್ತಿಲ್ವಾ? ಯಾವ್ದೋ ಇವ್ರು ಕರಿ ಟೋಪಿ ಯಾಕೆ ಹಾಕೊಂಬಂದ್ರೆ, ಕರಿ ಟೋಪಿ ಬಾಯಿಲಿ ಅಂತ ವೇದಿಕೆ ಮೇಲೆ ಕರಿ ಅಂತದ್ದು. ಅವ್ರಿಗೆ ಅದ್ರ ಬಗ್ಗೆ ಆ ಸಂಸ್ಕೃತಿಯ ಅರಿವಿದ್ರೂ ಕೂಡ DK ಶಿವಕುಮಾರ್ ಅವರ ಈ ಒಂದು ನಿಜವಾಗ್ಲೂ ಒಂದು ದರ್ಪದ ನಡವಳಿಕೆ ಬಗ್ಗೆ ತಮ್ಮ ಅನಿಸಿಕೆ ನೋಡಿ. DK ಶಿವಕುಮಾರ್ ಅನ್ನೋದು ರಾಜಕೀಯ ಒಬ್ಬ ವ್ಯಕ್ತಿ, ಅವ್ರಿಗೆ ಕುರ್ಚಿ ಮೇಲೆ ಆಸೆ ಇದೆ. ಸಿದ್ದರಾಮಯ್ಯ ಇಳಿಸ್ಬೇಕು ಪರೋಕ್ಷವಾಗಿ ಹೇಳ್ತಾರ ಹೊರತು ಪ್ರತ್ಯಕ್ಷವಾಗಿ ಹೇಳಕ್ ಆಗೋದಿಲ್ಲ. ಆದರೆ ಅವರ ಭಾವನೆ ಏನು ಅಂದ್ರೆ, ಸಂಘದವರ ವಿಚಾರವನ್ನ ಅವರಿತ್ತು ಮಾತಾಡಿದಾಗ ಯಾವ ರೀತಿ ಮಾತಾಡಬೇಕು, ನಮಸ್ಕಾರ ಸದಯ ವತ್ಸಲೆ ಅಂತ ಬಾಯಲ್ಲಿ ಹೇಳಿದ್ರೆ ಖಂಡಿತ ಸ್ವಯಂ ಸೇವಕ ಆಗೋದಿಲ್ಲ. ಮನಸ ವಾಚ ಕರ್ಮಣ. ನಾನು 2016-17ರಲ್ಲಿ ಮಡಿಕೇರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ನನ್ನ
ಮೈಸೂರಿನ ನಿವಾಸಿ ನಾನು. ಮಡಿಕೇರಿಯಲ್ಲಿ 2.5 ತಿಂಗಳು ಸೇವೆ ಮಾಡಿದ್ದೀನಿ. ನಾನು ಬಿದ್ದು ನನ್ನ ಕಾಲಿನ ಬಲಗಾಲಿನ ಬೆರಳು ಕೂಡ ಬೆಂಡಾಗಿ ಹೋಗಿದೆ. ನಾನು ಎತ್ತಕ್ಕೆ ಹೋಗಿದೆ ಯಾರು ಅಂದ್ರೆ ಮುಸ್ಲಿಮರನ್ನ. ಅವರು ಮುಸ್ಲಿಮರು ಬೇರೆ ರಾಷ್ಟ್ರದವರಲ್ಲ, ಈ ದೇಶದ ಪ್ರಜೆಗಳು ಕಾರಣಾಂತರಗಳಿಂದ ಮತಾಂತರ ಹೊಂದವರು. ಹಾಗಾದ್ರೆ ಅವರು ಬೇರೆ ದೇಶದವರಲ್ಲ. ಹಿಂದೂಗಳು ಯಾವುದೇ ಭೇದ ಭಾವ ಇಲ್ಲದೆ ತಾವು ಸೇವೆಯನ್ನ ಮುಂದಾಗುವಂತದ್ದೊಬ್ಬ ಸ್ವಯಂ ಸೇವಕನ ಕರ್ತವ್ಯ ಅಂತ ಇದೆ. ಒಬ್ರು ಮುಸ್ಲಿಮರು ಕೂಡ ಇದೇ ತರ ಬಿಳಿ ಟೋಪಿನ ಧರಿಸ್ತಾರೆ. ಅವರನ್ನ ಈ ತರ ರಾಜಾರೋಷವಾಗಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿಯನ್ನ ಇವರು ಟೋಪಿ ಬಾಯಿಲಿ ಅಂತ ಕರೆಯಂತ ಧೈರ್ಯ ಇವ್ರಿಗಿರುತ್ತಾ? ಖಂಡಿತ ಇಲ್ಲ. ಕಂಡುಬಿಟ್ರೆ ಇವರಿಗೆ ಬೋರ್ಡ್ ಸಿಗೋದಿಲ್ವಲ್ಲ. ಅವ್ರು ಯಾವ ರೀತಿ ಅಂದ್ರೆ ತೇರಿ ಮಾ ಅನ್ನುವಂತ ಭಾಷೆನ ಬಳಸ್ತಾರೆ ಅವರು. ಆದ್ರೆ DKC ಕುರ್ಚಿನೇ ಅಲ್ಲಾಡ್ಬಿಡ್ತದೆ. ಯಾಕೆಂದ್ರೆ ಇವರು ಮುಸ್ಲಿಮರನ್ನು ಓಲೈಕೆ ಮಾಡುವಂತ ರಾಜಕೀಯ. ಹಂಗಿದ್ರೆ RSS ಸ್ವಯಂ ಸೇವಕರು ಬರೀ ಹೋರಾಟಗಳಲ್ಲಿ ಇದರಲ್ಲಿ ಮುಂದುವರಿತಾರೆ, ಇವ್ರು ಏನು ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ನಿಲುವಾಗಿ ಒಂದು ಮನಸ್ಥಿತಿ ಶಿವಕುಮಾರ್ ಅವರು ಇದಾರ ಅಂತ ಅಲ್ಲ. ನಾವು ವಿಚಾರ ಹೇಳ್ತೀನಿ, ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲಿ ಅಪಘಾತ ಆಗುತ್ತೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲದೆ ಎಲ್ಲಾ ವಿಚಾರದಲ್ಲೂ ಸ್ವಯಂ ಸೇವಕರು ಧುಮುಕ್ತಾರೆ. ಸ್ವಯಂ ಸೇವಕರಲ್ಲಿ ಹಲವಾರು ವ್ಯಕ್ತಿಗಳು ಕೂಡ ಇವತ್ತು ಬಿಜೆಪಿ ರಾಜಕಾರಣದಲ್ಲಿ ಇದೆ. ನಾನು ಐ ಆಮ್ ನಾಟ್ ದ ಪೊಲಿಟಿಷಿಯನ್. ಅದು ಈ ಸಂಘದ ಶಕ್ತಿ ಬೆಳೀತಾ ಇದ್ದಂಗೆ ನಮ್ಮ ಬುಡ ಎಲ್ಲ ಅಲ್ಲಾಡ್ಬಿಡ್ತೋ. ಹಿಂದೆ ನಡೆದಂತ ಎಲ್ಲ ನಮ್ಮ ಸ್ವಾತಂತ್ರ್ಯ ಪೂರ್ವ ನಂತರ ಕುರ್ಚಿಗೋಸ್ಕರ ದೇಶವನ್ನ ಬಲಿ ಕೊಟ್ಟಿದ್ದು ನಾವು. ನಮ್ಮ ಬಂಡವಾಳ ಹೊರಗಡೆ ಹಿಂದಿನ ಜಗತ್ತಿಗೆ ಬರುತ್ತೋ ಅಂತ ಭಯ, ಅದೇ ಆತಂಕಕ್ಕೂ. ಇವತ್ತು ನಮ್ಮ ಜೊತೆ ತುಂಬಾ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್. ಅವ್ರು ಹೇಳ್ತಾರೆ, ಸರ್ ನಮ್ಗೆ ಅವತ್ತೆಲ್ಲ ತೊಂದರೆ ಆಯ್ತು, ನೀವೆಲ್ಲ ಬಂದ್ರಿ, ಅಕ್ಕಿ ಕೊಟ್ರಿ, ನಮ್ಮನ್ನ ಕಾಪಾಡಿದ್ರಿ, ನಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ. RSS ಅವ್ರು ಹೀಗೆ ಗೊತ್ತಿಲ್ಲ ಸರ್, ನಾವು ಅಜ್ಞಾನಿಗಳಾಗ್ಬಿಟ್ಟಿದ್ರಿ ಅಂತ ನನ್ನ ಹತ್ರ ಮಾತಾಡಿದ್ರು. ನೋಡಿದ್ರ ಬದಲಾವಣೆಯ ಪೂರ್ವ ಹೇಗೆ ಆಗ್ತಾ ಇದೆ ಅಂತ. ಎಲ್ಲ ಮನುಷ್ಯನ ಕೆಳಗಡೆ ಸರ್ ಹೋಗ್ತಾ ಇರೋದು. ಅಲ್ಲಿ ಯಾವ ಹುಳ ನಮ್ಮನ್ನ ತಿಂತಾ ಇದೆ, ಅವನು ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ ಬಿಟ್ಟು ಅಕ್ಕಿ ಅಂತಲ್ಲ, ಎಲ್ಲ ಭೇದವ ಮರೆತು ಬರ್ವೀರಿ ನಾವು ಸಮಾನ ಅಂತ ಒಂದು ದೇಶಭಕ್ತಿ ಗೀತೆ ಹಾಡನ್ನ ಆ DK ಶಿವಕುಮಾರ್ ತಲೆಗೆ ತುರ್ಕತ್ ನೋಡಿ ಒಂಚೂರು. ಈಗ ಮುಂದಿನ ನೆಕ್ಸ್ಟ್ ಅಲ್ಲಿ ಯಾರು ಉಪಸ್ಥಿತರಿದ್ರು, ಇದು ಯಾವ ರೀತಿಯ ಬೇರೆ ಬೇರೆ ಹಂತಗಳಿಗೆ ತಲುಪ್ತಾ ಇದೆ ಅನ್ನೋದನ್ನ ಈಗ ವೀಕ್ಷಕರಿಗೆ, ಅಲ್ಲಿಯ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತು, ಅಲ್ಲಿ ಸ್ಥಳೀಯರನ್ನ ಕೂಡ ಮಾತನಾಡಿಸುವಂತ ಕೆಲಸ ಮಾಡ್ತೀವಿ. ತಮ್ಮ ವಿಚಾರವನ್ನ ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಪ್ರಭಾಕರ್ ಅವರೇ. ನಮಸ್ತೆ. ಎಸ್ ವೀಕ್ಷಕರೇ, ಇದು RSS ಸ್ವಯಂ ಸೇವಕರು, ಹಿರಿಯ ಸ್ವಯಂ ಸೇವಕರಾದಂತಹ ಪ್ರಭಾಕರ್ ಅವರ ಒಂದು ಮಾತಾಗಿತ್ತು. ಸಾಕಷ್ಟು ನೋವಿನಲ್ಲಿ ಅವರ ಒಂದು ಮಾತನ್ನ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಂಥದೇ ಕಷ್ಟದ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಧುಮುಕಿ ಅವರ ಜೀವ ರಕ್ಷಣೆಗೆ ಒಬ್ಬ RSS ಕಾರ್ಯಕರ್ತ ಹೋಗ್ತಾನೆ. ಆತನ ಒಂದು ಸಮವಸ್ತ್ರದ ಬಗ್ಗೆ ಟೋಪಿ MLA ಬಾಯಿಲಿ ಅಂದ್ರೆ ಅವ್ನು ಹಾಕಿರುವಂತ ಟೋಪಿ RSS ಟೋಪಿ, ಆ ಸಂಘಟನೆಯ ಇತಿಹಾಸ ಏನು, ಅವ್ರು ಮಾಡ್ತಕ್ಕಂಥ ಸೇವೆ ಏನು ಅಂತ ಒಂದು ಸ್ವಲ್ಪ ಅರಿವು ಕೂಡ ಇಂದಿನ ಉಪಮುಖ್ಯಮಂತ್ರಿಗಳಿಗೆ ಇದ್ದಿದ್ರೆ ಅವ್ರು ಈ ರೀತಿ ಮಾತಾಡ್ತಿರ್ಲಿಲ್ಲ. ವಿಧಾನಸೌಧದಲ್ಲಿ ಕೂತ್ಕೊಂಡು ನಾನು ಒಂದ್ ಟೈಮಲ್ಲಿ RSS ಹೋಗಿದ್ದೆ, ನಮಸ್ತೆ ಸದಾ ವತ್ಸಲೆ ಅಂತ ಹಾಡು ಹೇಳ್ಬಿಟ್ರೆ ಸಾಕಾಗಲ್ಲ. ನಮ್ಮ ಸೇವೆ ಏನಿರುತ್ತೆ, ಒಬ್ಬ ಸ್ವಯಂ ಸೇವಕನ ಕರ್ತವ್ಯಗಳು ಯಾವ ರೀತಿ ಮಾಡ್ಕೊಂಡ್ ಬಂದಿರ್ತಾನೆ ಅನ್ನುವಂಥದ್ದು ಅವರ ಕಿಂಚಿತ್ತೂ ಅರಿವಿಲ್ಲ. ಅದ್ರ ಜೊತೆಗೆ ಬಾಕಿ ಧರ್ಮಗಳ ಬಗ್ಗೆ ಈ ರೀತಿ ಹಗುರಕವಾಗಿ ಮಾತಾಡುವಂತಹ ಧೈರ್ಯ ಇಲ್ಲ. ನಮ್ಮನ್ನ ಆ ರೀತಿ ಮಾತಾಡಿರೋಂಥದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಖಂಡಿಸುವಂತ ಕೆಲಸ ಆಗುತ್ತೆ ಅನ್ನುವಂಥದ್ದು ಮೈಸೂರಿನ ಸ್ವಯಂ ಸೇವಕರಾದಂತಹ RSS ಸ್ವಯಂ ಸೇವಕರಾದಂತಹ ಪ್ರಭಾಕರ್ ಅವರ ಒಂದು ಮಾತನ್ನ ಈಗ ಕೇಳಿಸ್ಕೊಂಡ್ರಿ. ಈಗ ಏನಾಯ್ತು ಬೆಂಗಳೂರಲ್ಲಿ ಅನ್ನೋದನ್ನ ಇದೀಗ ಮುಂದಿನ ಒಂದು ದೃಶ್ಯಾವಳಿಗಳಲ್ಲಿ ನೋಡೋಣ. ಇವತ್ತು ನೋಡ್ರಿ, ಕಾಂಗ್ರೆಸ್ ಕಾರ್ಯಕರ್ತರು ಕನಕಪುರದಿಂದ ಒಬ್ಬ MLA ನೋಡಿಯಕ್ಕೆ ಚನ್ನಪಟ್ಟಣ, ಕನಕಪುರ, ರಾಮನಗರ ರೌಡಿಗಳು ಕರ್ಸಿದ್ದಾರೆ.